ಜಗತ್ತಿನ ಯಾವ ವಸ್ತು ಕೂಡ ನಿಷ್ಪ್ರಯೋಜಕತ್ವವನ್ನು ಹೊಂದಿರೋದಿಲ್ಲ, ಅಥವಾ ಜಗತ್ತಿನ ಯಾವುದೇ ವ್ಯಕ್ತಿ ಕೂಡ ಪ್ರಯೋಜನಕ್ಕೆ ಬಾರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಉಪಯೋಗ ಅವರ ಉಪಯೋಗ ನಮಗಾಗಿರೋದಿಲ್ಲ ಅಷ್ಟೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಬ್ಬ ಶ್ರೀಮಂತನ ಮನೆಯಲ್ಲಿ ಕೆಲಸದವನೊಬ್ಬರಿದ್ದ. ಅವನ ಕೆಲಸವೆಂದರೆ ಬಾವಿಯಿಂದ ನೀರನ್ನು ತಂದು ಬಚ್ಚಲು ಮನೆಯಲ್ಲಿ ತುಂಬೋದು. ಮನೆಯಲ್ಲಿ ಸಾಕಷ್ಟು ಜನರು ಇರೋದರಿಂದ ಅವನು ಹಲವಾರು ಬಾರಿ ಬಾವಿಗೆ ಹೋಗಿ ನೀರು ತರಬೇಕಿತ್ತು. ಅದಕ್ಕೆ ಅವನು ಒಂದು ಉದ್ದವಾದ ಕೋಲಿನ 2 ತುದಿಗಳಿಗೆ ಒಂದೊಂದು ಕೊಡ ಕಟ್ತಾ ಇದ್ದ. ಬಾವಿಯಿಂದ ನೀರನ್ನು ತುಂಬಿಕೊಂಡು ಆ ಕೋಲನ್ನು ಎತ್ತಿ ಹೆಗಲ ಮೇಲಿಟ್ಕೊಂಡು ಮನೆಗೆ ಬರ್ತಾ ಇದ್ದ. 2 ಕೊಡಗಳಲ್ಲಿ ಒಂದಕ್ಕೆ ಯಾವಾಗಲೋ ಪೆಟ್ಟು ಬಿದ್ದು ಒಂದು ಭಾಗದಲ್ಲಿ ಬೆಸುಗೆ ಸ್ವಲ್ಪ ಬಿಟ್ಟುಕೊಂಡಿತ್ತು. ಅದರಿಂದ ಸ್ವಲ್ಪ ನೀರು ಸೋರಿ ಹೋಗ್ತಾ ಇತ್ತು. ಈ ಕೆಲಸದವ ಕೊಡಗಳನ್ನು ತುಂಬಿಕೊಂಡು ಮನೆ ಮುಟ್ಟುವಷ್ಟರಲ್ಲಿ ಎಡಭಾಗದ ಒಡೆದ ಕೊಡದಿಂದ ನೀರು ಸೋರಿ ಕೇವಲ ಅರ್ಧವಾಗಿರ್ತಾ ಇತ್ತು. 2 ವರ್ಷಗಳ ಕಾಲ ಹೀಗೆ ನಡೀತು. ಒಡೆದ ಕೊಡಕ್ಕೆ ತುಂಬ ಬೇಜಾರಾಗ್ತಾ ಇತ್ತು. ಪಾಪ, ಅವನು ಹೊತ್ಕೊಂಡು ಮನೆ ಮುಟ್ಟೋದ್ರೊಳಗೆ ಅರ್ಧ ಖಾಲಿಯಾಗಿ ಬಿಡ್ತೀನಲ್ಲ ಅಂತ. ಅವನ ಶ್ರಮ ಎಷ್ಟು ವ್ಯರ್ಥವಾಗ್ತದೆ ಅಂತ ದುಃಖ ಪಡ್ತಾ ಇತ್ತು. ಒಂದಿನ ಅವನೊಂದಿಗೆ ಮಾತನಾಡ್ತು. ನನಗೆ ನನ್ನ ಬಗ್ಗೆ ಕನಿಕರ ಮೂಡ್ತಾ ಇದೆ. ನನ್ನ ಅಸಹಾಯಕತೆಯ ಬಗ್ಗೆ ಜಿಗುಪ್ಸೆ ಆಗ್ತಾ ಇದೆ. ನನ್ನನ್ನು ದಯವಿಟ್ಟು ಕ್ಷಮಿಸು. ಆಗ ಅವನು ಆಶ್ಚರ್ಯದಿಂದ, ಅದೇಕೆ ಹಾಗೆ ಹೇಳ್ತಿ ಅಂತ ಕೇಳ್ದ. ನೀನೇ ನೋಡ್ತಿಲ್ವಿ, ಬಾವಿಯಲ್ಲಿ ನೀರು ತುಂಬಿಕೊಳ್ತಿದ್ದಿ. ಆದರೆ ಮನೆ ತಲುಪೋ ಹೊತ್ತಿಗೆ ನಾನು ಅರ್ಧವಾಗಿರ್ತೇನೆ. ಇನ್ನೊಂದು ಕೊಡ ಮಾತ್ರ ಒಂದು ಹನಿ ನೀರನ್ನು ಹೊರಗೆ ಬಿಡದೆ ಹಿಡಿದಿಟ್ಟುಕೊಳ್ತದೆ. ನಾನು ಮಾತ್ರ ಹಾಗೆ ಮಾಡ್ತಿ ಅರ್ಧಕ್ಕರ್ಧ ನೀರು ಹೊರಗೆ ಸೋರಿಬಿಡ್ತೇನೆ. ಹೀಗಾಗಿ ನಿನಗೆ ಶ್ರಮ ಹೆಚ್ಚಾಗ್ತಾ ಇದೆ. ನಾನಾದರೂ ಏನು ಮಾಡಲಿ? ನನ್ನಲ್ಲಿ ಒಡಕು ಉಳ್ಕೊಂಡು ಬಿಟ್ಟಿದೆ. ಅದಕ್ಕೆ ನನ್ನನ್ನು ಬಿಟ್ಟು ಮತ್ತೊಂದು ಕೊಡವನ್ನು ತೆಗೆದುಕೋ ಅಂತ ಬಿತ್ತು. ಕೆಲಸದವ ನಕ್ಕು ಹೇಳ್ದ, ನಾಳೆ ಬೆಳಿಗ್ಗೆ ನೀರು ತರಲು ಹೋಗುವಾಗ ಎಚ್ಚರದಿಂದ ಎಡಬಲದ ಸ್ಥಳಗಳನ್ನು ಗಮನಿಸು. ಆಮೇಲೆ ನಿನಗೊಂದು ವಿಷಯವನ್ನು ಹೇಳ್ತೇನೆ. ಕೊಡ ಕುತೂಹಲವನ್ನು ನುಂಗಿಕೊಂಡು ಸುಮ್ಮನಾಯಿತು. ಮಾರನೇ ದಿನ ಬೆಳಗ್ಗೆ ಬಾವಿಗೆ ಹೊರಟಾಗ ಕೊಡ ಕಣ್ಣರಿಸಿ ನೋಡ್ತಾ ಇತ್ತು. ತನ್ನ ಬದಿಯ ನೆಲದಲ್ಲಿ ಹುಲ್ಲು ಒಣಗಿ ಹೋಗಿದೆ. ಆದರೆ ಇನ್ನೊಂದು ಬದಿಯಲ್ಲಿ ಹೂವಿನ ಗಿಡಗಳ ಸಾಲು ಸಾಲು. ಅಲ್ಲಿ ಅನೇಕ ಬಣ್ಣ ಬಣ್ಣದ ಹೂಗಳು ಚೆಲವಾಗಿ ನಗ್ತಾ ಇವೆ. ಬಾವಿ ತಲುಪಿದ ಮೇಲೆ ಕೆಲಸದವ ಕೇಳ್ದ, ಗಮನಿಸಿದೆಯಾ? ಏನಾದರೂ ವಿಶೇಷ ಕಾಣಿಸ್ತೆ? ಹಾಂ, ಒಂದು ವಿಶೇಷ ಕಂಡೆ. ಆದರೆ ಅದರಲ್ಲೂ ನನ್ನ ದೌರ್ಭಾಗ್ಯವೇನು? ನನ್ನ ಬದಿಯಲ್ಲಿ ಹುಲ್ಲು ಕೂಡ ಒಣಗಿದೆ. ಇನ್ನೊಂದು ಬದಿಯಲ್ಲಿ ಎಷ್ಟು ಚಂದದ ಹೂಗಳ ಸಾಲೆ ಇದೆ ಅಂತು. ಹೌದು, ನೀನು ಸರಿಯಾಗಿ ಗಮನಿಸಿದ್ದೀಯ. ಬಾವಿಗೆ ಹೋಗುವಾಗ ನಿನ್ನ ಬದಿಗೆ ಇದ್ದ ಹುಲ್ಲು ಒಣಗಿದೆ. ಆದರೆ ಬಾವಿಯಿಂದ ಯಜಮಾನರ ಮನೆಗೆ ಹೋಗುವಾಗ ನಿನ್ನ ಬದಿಯಲ್ಲಿದ್ದ ನೆಲದಲ್ಲಿಯೇ ಹೂವಿನ ಗಿಡಗಳ ಸಾಲು ಇರೋದು. ಅವೆಲ್ಲ ನಿನ್ನಿಂದ ಬಂದದ್ದು ಗೊತ್ತೇ ಅಂದ. ಹೌದೇ, ನನ್ನಿಂದ ಬಂದವುಗಳು. ಅದು ಹೇಗೆ ಅಂತ ಕುತೂಹಲದಿಂದ ಕೇಳ್ತು ಆ ಕೊಡ. ಆಗ ಕೆಲಸದವನು ಹೇಳ್ದ, ನಿನ್ನ ಒಂದು ಭಾಗದಲ್ಲಿ ಒಡಕಿದೆ ಅನ್ನೋದು ನನಗೆ ಮೊದಲನೆಯ ದಿನವೇ ಗೊತ್ತಾಯಿತು. ಅದಕ್ಕೆ ರಸ್ತೆಯ ನಿನ್ನ ಭಾಗದಲ್ಲಿ ಹೂವಿನ ಗಿಡಗಳ ಬೀಜಗಳನ್ನು ಹಾಕಿಬಿಟ್ಟೆ. ನಿನ್ನ ಒಡಕಿನಿಂದ ಸೋರಿದ ನೀರು ಅವುಗಳ ಮೇಲೆ ಬಿದ್ದು ಅವು ಚಿಗುರಿತು. ಆದ್ದರಿಂದ ಈ ಹೂವುಗಳು ನೀನು ಹಾಕಿದ ನೀರಿನ ಕೊಡುಗೆ. ಯಜಮಾನನ ಮನೆಯನ್ನು ಸುಂದರಗೊಳಿಸುವ ಹೂಗಳು ಇವೆ. ನಿನ್ನ ಒಡಕಿನ ಬಗ್ಗೆ ಕೊರಗದಿರು. ಅದರಿಂದಾಗುವ ಪ್ರಯೋಜನವನ್ನು ಗಮನಿಸು ಮತ್ತು ಸಂತೋಷ ಪಡು ಅಂತ ಹೇಳ್ದವನು. ಕೊಡಕ್ಕೆ ತುಂಬ ತೃಪ್ತಿಯಾಯಿತು. ಆತ್ಮೀಯರೇ, ಕಥೆಯಂತೂ ಮುಗೀತು. ಆದರೆ ಈ ಕತೆ ನೀಡುವ ಸಂದೇಶ ಎಷ್ಟು ಚೆನ್ನಾಗಿದೆ ಅಂತ ಒಮ್ಮೆ ಗಮನಿಸಿ. ನಾವೆಲ್ಲ ಒಡಕಿದ್ದ ಕೊಡಗಳಿ. ನಮ್ಮ ಜೀವನದ
ಒಡಕಿನಿಂದಷ್ಟು ಚೈತನ್ಯ ಸೋರಿ ಹೋಗ್ತದೆ. ಅದು ವ್ಯರ್ಥವಾಗದಂತೆ ಯಾವುದಕ್ಕಾದರೂ ಕಾರ್ಯಕ್ಕೆ ಪ್ರಯೋಜನವಾಗುವಂತೆ ನೋಡಿಕೊಂಡ್ರೆ ನಮ್ಮ ಒಡಕಿನ ಬಗ್ಗೆ ಖಿನ್ನತೆ ಉಂಟಾಗುವುದಿಲ್ಲ ಮತ್ತು ಸಮಾಜಮುಖಿಯಾದ ಕಾರ್ಯವೂ ಕೂಡ ಆಗ್ತದೆ. ಪ್ರತಿಯೊಬ್ಬರಲ್ಲೂ ಕೂಡ ಋಣಾತ್ಮಕ ಅಂಶಗಳು, ಧನಾತ್ಮಕ ಅಂಶಗಳು ಅವಶ್ಯವಾಗಿ ಇದ್ದೇ ಇರುತ್ತೆ. ಆದರೆ ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರ ಬದಲು ಕಾರ್ಯತೃಪ್ತರಾಗೋದು ಉತ್ತಮ ಅಲ್ವಾ? ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.